ಈ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡದಿರಿ. ನಾನು ತುಂಬ ಯೋಚನೆ ಮಾಡಿ ನಿಮಗೆ ಈ ಜನ್ಮವನ್ನು ಕೊಟ್ಟಿದ್ದೇನೆ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ಏನೂ ಆಗುವುದಿಲ್ಲ. ಋಣ ಮುಗಿಯಿತು ಎಂದರೆ ನಮ್ಮೆತ್ತರಕ್ಕೆ ಹಣದ ರಾಶಿ ಸುರಿದರೂ ನಾವು ಉಳಿಯುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಹೇಗೆ ಸಾಧ್ಯ? ಹಾಗೆಯೇ ಎಲ್ಲರಿಗೂ ಎಲ್ಲರೂ ಕೆಟ್ಟವರಾಗಿರಲು ಸಾಧ್ಯವಿರುವುದಿಲ್ಲ. ಇರುವುದರಲ್ಲಿಯೇ ಖುಷಿಯನ್ನು ಹುಡುಕಬೇಕು. ಏಕೆಂದರೆ ಸಿಗದೆ ಇರುವುದರಿಂದೇ ಎಷ್ಟೇ ಓಡಿ ಹೋದರೂ ನಿಮಗೆ ಹೆಚ್ಚು ನೋವೇ ಸಿಗುತ್ತದೆ. ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನನ್ನ ಮಾಡಬಾರದೆಂಬುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು ಮತ್ತು ತಿರಸ್ಕಾರಗಳು ಇವುಗಳೆಲ್ಲ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಹಿಂಡಿದ ಹಾಲು ಹೇಗೆ ತಕ್ಷಣಕ್ಕೆ ಮೊಸರಾಗುವುದಿಲ್ಲವೋ, ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರುವುದಿಲ್ಲ. ಅದು ಬೂದಿ ಮುಚ್ಚಿದ ಕೆಂಡದಂತೆ. ಸರಿಯಾದ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಯಾರ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಹಾಗೆಯೇ ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡಿ, ಅದನ್ನು ಎದುರಿಸಿ ಅದನ್ನೇ ಬಾಳಿ. ಆಗ ಕಷ್ಟಗಳು ತಾನಾಗಿಯೇ ಹಿಂದೆ ಸರಿಯುತ್ತವೆ. ಕೊಳಲನ್ನು ನೋಡಿ ಮನುಷ್ಯ ಕಳೆಯುವುದು ಬಹಳ ಇದೆ. ಕೊಳಲಿನ ಅರ್ಧ ಭಾಗದಷ್ಟು ರಂಧ್ರಗಳೇ ಇದ್ದರೂ ಕೂಡ ಅದು ಮಧುರವಾದ ಸಂಗೀತವನ್ನು ನೀಡಬಲ್ಲದು. ಹಾಗೆಯೇ ಮನುಷ್ಯನು ತನಗೆ ಬರುವ ಕಷ್ಟಗಳನ್ನು ಎದುರಿಸಿ ನಗು ನಗುತ್ತಾ ಬದುಕುವುದನ್ನು ಕಲಿಯಬೇಕು. ನಾವು ತೊಂದರೆಗೆ ಒಳಪಡುವುದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು, ನಾವು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು. ಎರಡು, ಒಳ್ಳೆಯವರ ಮೇಲೆ ಸಂಶಯವನ್ನು ಪಡುವುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.